ಅಸ್ಸಲಾಮುಅಲೈಕುಮ್. ಇವತ್ತು ನಾನು ರಂಜಾನ್ ಸೀರೀಸ್ 5 ಅಲ್ಲಿ ಪಕೋಡಾ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಪಾಲಕ್ ಪಕೋಡ. ನೋಡೋದಕ್ಕೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ, ಬಾಯಲ್ಲಿ ನೀರು ಬರ್ತಿದೆ ಅಲ್ಲ. ಮತ್ತು ಎರಡನೇದಾಗಿ ನಾನು ಆಲೂಗೆಡ್ಡೆ ಪಕೋಡ ಮಾಡಿದ್ದೆ, ಅದ್ರ ಜೊತೆಗೆ ನಾನು ಮೆಣಸಿನ್ಕಾಯಿ ಬಜ್ಜಿಯನ್ನು ಮಾಡಿದ್ದೆ. ಒಟ್ಟು 3 ರೀತಿ ಪಕೋಡ ಮಾಡಿ ನಾನು ಮಸೀದಿಗೆ ಕೊಟ್ಟು ಕಳಿಸಿದ್ದೆ. ಬನ್ನಿ, ಮೊದಲನೇದಾಗಿ ಅದಕ್ಕೆ ನಾನು ಪಾಲಕ್ ಸೊಪ್ಪನ್ನು ನೀಟಾಗಿ ಅಂದರೆ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಮೆಣಸಿನ್ಕಾಯಿ ತೋರಿಸ್ತಾನೆ. ಇದಕ್ಕಿಂತ ದಪ್ಪ ಮೆಣಸಿನ್ಕಾಯಿ ಬಜ್ಜಿ ಅಂತ ಬರುತ್ತೆ. ಬಟ್ ಟ್ರಸ್ಟ್ ಮೀ, ಇದನ್ನು ಈ ರೀತಿ ಮೆಣಸಿನ್ಕಾಯಿ ಒಂದ್ಸರಿ ಟ್ರೈ ಮಾಡಿ, ಇದು ತುಂಬ ಟೇಸ್ಟಿ ಕೊಡುತ್ತೆ. ಮತ್ತು ನಾನು ಆಲೂಗೆಡ್ಡೆಯನ್ನು ಈ ರೀತಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹೆಚ್ಕೊಂಡಿದ್ದೀನಿ. ನೀವು ಪೊಟ್ಯಾಟೊ ಸ್ಲೈಸರಲ್ಲೇ ಕಟ್ ಮಾಡಿದ್ರೆ ಆ ಟೇಸ್ಟ್ ಖಂಡಿತವಾಗ್ಲೂ ಬರೋಲ್ಲ. ಸೊ ಆಲೂಗೆಡ್ಡೆ ಪಕೋಡಾಗೆ ಸ್ವಲ್ಪ ಆಲೂಗೆಡ್ಡೆ ದಪ್ಪವಾಗಿರಬೇಕು ಸ್ವಲ್ಪ. ನೋಡಿ, ಇದನ್ನೆಲ್ಲ ನಾನು ಕಟ್ ಮಾಡ್ಕೊಂಡು ನೀರಲ್ಲಿ ಇಟ್ಟಿದ್ದೀನಿ. ಇವಾಗ ನಾನು 1 kg ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅಕ್ಕಿ ಹಿಟ್ಟು, ಉಪ್ಪು, ಸೋಡಾ, ಚಿಲ್ಲಿ ಫ್ಲೇಕ್ಸು ಮತ್ತು ಹಿಂಗು, ಕಾಳು, ಜೀರಿಗೆ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನಾನು ಕ್ವಾಂಟಿಟಿ ಹೇಳೋ ಅವಶ್ಯಕತೆ ಇಲ್ಲ, ಪಕೋಡ ಎಲ್ಲ ನೀವು ಕಾಮನ್ ಆಗಿ ಮಾಡ್ಕೊತಾ ಇರ್ತೀರ. ಈ ಟೈಮಲ್ಲಿ ನಾನು ಸ್ವಲ್ಪ ಅರಿಶಿನ ಪೌಡರ್ ಹಾಕೋದು ಮರ್ತ್ಬಿಟ್ಟಿದ್ದೆ, ಕಲರ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಅರಿಶಿನ ಪೌಡರ್ ಹಾಕ್ತಿದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬನ್ನಿ. ನಾವು ನೋಡ್ತಾ ಇರ್ಬೋದು, ನಾನು ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪವಾಗಿ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ಮೊದಲನೇದಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಹಿಟ್ಟನ್ನು ಒಂದೇ ಡೈರೆಕ್ಷನಲ್ಲಿ ನೀವು ಟರ್ನ್ ಆ್ಯಂಡ್ ಫ್ಲಿಪ್ ಮಾಡ್ತಾಯಿದ್ರೆ ತುಂಬ ಏರಿಯಾಗಿ ಬೋಂಡಗಳು ಅಂದರೆ ಪಕೋಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಹಿಟ್ಟನ್ನು ಕಲಸಿ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಬಿಡಿ. ಅಲ್ಲಿ ತನಕ ನಮ್ಮ ಎಣ್ಣೆ ಕಾಯ್ತಾ ಇರುತ್ತೆ. ಈಗ ನೋಡಿ, ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಪಕೋಡ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಯಾಕೆಂದರೆ ಹಿಟ್ಟು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡಿದ್ದೀನಿ ಮೊದಲನೇದಾಗಿ ಅಂಥೇಳಿ. ನೋಡಿ, ಒಂದ್ಸರಿ ಇಲ್ಲ 2 ಸ್ಟ್ರೋಕ್ ತೊಗೊಂಡ್ರೆ, ಈ ರೀತಿ ಕೈಯಿಂದ ತೊಗೊಂಡ್ರೆ ಸಾಕು, ಮೆಣಸಿನ್ಕಾಯಿ ಬೋಂಡ ಬಂದುಬಿಡುತ್ತೆ. ಹೌದು, ಮೆಣಸಿನ್ಕಾಯಿ ಪಕೋಡಾಗೆ ಸ್ವಲ್ಪ ಹಿಟ್ಟು ಗಟ್ಟಿ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ನಿಮಗೆ ಹೋಟೆಲ್ ರೀತಿ ಯಾವ ರೀತಿ ಬರುತ್ತೋ ಆ ರೀತಿ ಬಂದುಬಿಡುತ್ತೆ. ಈ ಮೆಣಸಿನ್ಕಾಯಿ ಚೂರು ಖಾರ ಇರಲ್ಲ, ಬಟ್ ಇದ್ರದ್ದು ಒಂದೇ ಒಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಈ ರೀತಿ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ. ಇವಾಗ ಪಾಲಕ್ ಸೊಪ್ಪು ಹಾಕಬೇಕಾದ್ರೆ ನಾನು ಸ್ವಲ್ಪ ಒಂದು 2-3 ಚಮಚದಷ್ಟು ನೀರು ಹಾಕಿ ಕಲಿಸ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಬ್ಯಾಟರು ತೆಳ್ಳಗಿರಬೇಕಾಗತ್ತೆ. ಈಗ ನೋಡ್ತಿರ್ಬೋದು ನೀವು, ಪಾಲಕ್ ಸೊಪ್ಪನ್ನು ಅದ್ರ ಜೊತೆ ಡಿಪ್ ಮಾಡಿ ಕಲಿಸ್ತಾ ಹೋಗಿ. ನಾನು ಅದನ್ನು ಜಾಸ್ತಿ ನಿಮಗೆ ಪ್ರಾರಿಟಿ ಕೊಟ್ಟು ತೋರ್ಸೋಕ್ಕೆ ಹೋಗಿಲ್ಲ, ಯಾಕೆಂದರೆ ನಾನು ಇದು ರಂಜಾನ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಮೋಸ್ಟ್ಲಿ ಪಕೋಡಗಳು ನಿಮಗೆಲ್ಲರಿಗೂ ಬರುತ್ತೆ, ಮತ್ತು ನಾನು ಇದನ್ನು ಜಾಸ್ತಿ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಕಾಮನ್ ರೆಸಿಪಿಗಳು. ಬಟ್ ನಾನು ಈ ನಮ್ಮ ರಂಜಾನ್ ತಿಂಗಳಲ್ಲಿ ಮಸೀದಿಗೆ ಅಂದರೆ ಇಫ್ತಿಯಾರಿಗೋಸ್ಕರ ನಾನು ಏನೇನು ಕೊಟ್ಟು ಕಳಿಸ್ತಾ ಇದ್ದೀನಿ ಅನ್ನೋ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತು ನಾನು ಏನು ರೆಸಿಪಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಡೈಲಿ ಈ ರಂಜಾನ್ ತಿಂಗಳೆಲ್ಲ 30 ದಿನವೂ ಏನಾದರೂ ಒಂದು ಮಾಡ್ಕೊಂಡು ಕೊಟ್ಟು ಕಳಿಸ್ಬೇಕು ಉಪವಾಸ ಇರೋರಿಗೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಐ ಹೋಪ್ ನಿಮಗೆಲ್ಲರಿಗೂ ನಾನು ಈ ವಿಡಿಯೋ, ಈ ಸೀರೀಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಎಲ್ಲ ಪಕೋಡ ಆಯಿತು. ಲಾಸ್ಟಿಗೆ ಅದೇ ಎಣ್ಣೆ ಬಿಸಿ ಇರುತ್ತಲ್ಲ, ನಾನು ಸ್ಟಾರ್ಟಿಗೆ ಅದು ಈರುಳ್ಳಿ ಬಜ್ಜಿ ಮಾಡಿದ್ನಲ್ಲ, ಅದನ್ನು ಮಾಡ್ಕೊಂಡು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಇದರಿಂದ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ. ನೀವು ಹೋಟೆಲ್ಗಳಲ್ಲೂ ನೋಡ್ತಿರ್ಬೋದು, ಇದನ್ನು ಮಾಡ್ಬೋದು. ಹೌದು, ಇದನ್ನೆಲ್ಲ ನಾವು ಡಬಲ್ ಫ್ರೈ ಮಾಡಬೇಕಾಗುತ್ತೆ. ಆದರೆ ಪಾಲಕ್ ಪಕೋಡ ಮಾಡೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಪಾಲಕ್ ತುಂಬ ತೆಳ್ಳಗಿರುತ್ತೆ, ಬೇಗ ಮ್ಯಾಶಿ ಆಗಿಬಿಡುತ್ತೆ. ಬೇಕು ಅಂದರೆ ಆಲೂಗೆಡ್ಡೆನೂ ಹಾಕ್ಕೋಬೋದು. ನಾನು ಆಲೂಗೆಡ್ಡೆ ಮತ್ತು ಮೆಣಸಿನಕಾಯಿನ ರೀಫ್ರೈ ಮಾಡಿ ತೊಗೊಂಡಿದ್ದೆ. ಇದನ್ನೆಲ್ಲ ನಾನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಇಲ್ಲಿಷ್ಟು ಅಲ್ಲಿಷ್ಟು ಅಂತ 3 ಪಕೋಡಗಳನ್ನು ಇಟ್ಕೊಂಡು ಇವಾಗ ಟೈಮ್ ಆಗಿದೆ. ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಬೇಗ ಮಸೀದಿಗೆ ಕೊಟ್ಟು ಕಳ್ಸೋಣ. ನಾನು ಮತ್ತೆ ನಿಮಗೆ ಅದ್ರ ಕನ್ಸಿಸ್ಟೆನ್ಸಿನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನೀವು ಪಕೋಡ ಮಾಡ್ತಿರ್ತೀರ, ಬಟ್ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇದನ್ನು ಬೇಗ ಪ್ಯಾಕ್ ಮಾಡಿ ಮಸೀದಿಗೆ ಕೊಟ್ಟು ಕಳ್ಸೋಣ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ. ಐ ಹೋಪ್ ಯು ಲೈಕ್ ಯು.